ನಿರ್ದೇಶಕ ಸುಕುಮಾರ್ಗೆ ಮತ್ತದೇ ಖಾಯಿಲೆ. ಆತನಿಗೆ ಸೆಟ್ನಲ್ಲಿ ಸ್ಕ್ರಿಪ್ಟ್ ತಿದ್ದು ಖಯಾಲಿ. ಅಲ್ಲು ಅರ್ಜುನ್ ನಟಿಸಿದ್ದ ಪುಷ್ಪ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡಿದ್ದ ಮೋಡಿ ಸಾಮಾನ್ಯದ್ದೇನಲ್ಲ. ಸುಮಾರದ ಕಥೆ, ವಿಶೇಷವೇನೂ ಇಲ್ಲದ ನಿರ್ದೇಶನದಾಚೆಗೂ ಪುಷ್ಪ ದೊಡ್ಡ ಗೆಲುವು ಕಂಡಿತ್ತು. ಅಷ್ಟಕ್ಕೂ ಅಲ್ಲಿದ್ದದ್ದು ರಕ್ತಚಂದನ ಮರಗಳ ಕಳ್ಳ ಸಾಗಣೆಯ ಕಥೆ. ಕಳ್ಳರನ್ನೇ ಹೀರೋಗಳೆಂಬಂತೆ ವಿಜೃಂಭಿಸಿದ್ದ ಈ ಸಿನಿಮಾದಲ್ಲಿ ಎಳ್ಳಷ್ಟು ಸಾಮಾಜಿಕ ಕಳಕಳಿ ಹುಡುಕೋದೇ ಮೂರ್ಖತನ. ಒಂದು ಸಾಧಾರಣ ಕಥೆಯನ್ನ ಒಂದಷ್ಟು ಮಸಾಲೆ ಬೆರೆಸಿ ದೃಶ್ಯವಾಗಿಸುವಲ್ಲಿ ಸುಕುಮಾರ್ ಯಶ ಕಂಡಿದ್ದರು. ಇಂಥ ಚಿತ್ರ ದೊಡ್ಡ ಗೆಲುವು ಕಾಣಲು ಕಾರಣವಾದದ್ದು ಅಲ್ಲು ಅರ್ಜುನ್ ಕ್ರೇಜ್. ಇದೀಗ ಪುಷ್ಪ 2 ವಿಚಾರದಲ್ಲಿ ಅದೇ ಅಲ್ಲು ನಿರ್ದೇಶಕ ಸುಕುಮಾರ್ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಅದೇ ಸಿಟ್ಟಲ್ಲಿ ಜುಟ್ಟು ಕತ್ತರಿಸಿಕೊಂಡು ವಿದೇಶಕ್ಕೆ ಹಾರಿ ಅಡ್ಡಾಡಿ ಬಂದಿದ್ದಾರೆ. ಅಲ್ಲು ಅರ್ಜುನ್ ಪಾಲಿಗೆ ಪುಷ್ಪ ನಿಜಕ್ಕೂ ವಿಶೇಷ ಚಿತ್ರ. ತೆಲುಗಿನಲ್ಲಿ ತಿರುಗುತ್ತಿದ್ದ ಅಲ್ಲು ಪ್ರಭೆಯನ್ನ ಪುಷ್ಪ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಏರಿಸಿತ್ತು. ದೇಶ ವಿದೇಶಗಳಲ್ಲಿಯೂ ಅಲ್ಲು ಕ್ರೇಜ್ ಜಗಮಗಿಸಿತ್ತು. ಇದೇ ಖುಷಿಯಲ್ಲಿ ಮತ್ತದೇ ಸುಕುಮಾರ್ ಜೊತೆ ಕೈ ಜೋಡಿಸಿದ್ದರು. ಈ ಹಂತದಲ್ಲಿ ಒಂದಷ್ಟು ವೇಗವಾಗಿ ಕೆಲಸ ಮಾಡಿದ್ದವರು ಸುಕುಮಾರ್. ಆದ್ರೆ ಬರಬರುತ್ತಾ ಅವರ ಕಾರಣದಿಂದಲೇ ಸಿನಿಮಾ ಶೆಡ್ಯೂಲ್ಗಳು ಮುಂದೂಡಲಾರಂಭಿಸಿದ್ದವು. ಒಂದೆಡೀ ತಂಡವನ್ನ ಚಿತ್ರೀಕರಣಕ್ಕೆ ಕರೆಸಿ ಏಕಾಏಕಿ ಶಾಕ್ ಕೊಡಲಾರಂಭಿಸಿದ್ದರು. ಅದೆಷ್ಟೋ ದಿನ ಎಲ್ಲಾ ರೆಡಿಯಾಗಿರುವಾಗ ತಡವಾಗಿ ಸೆಟ್ಟಿಗೆ ಆಗಮಿಸುತ್ತಿದ್ದ ಸುಕುಮಾರ್ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಗಡ್ಡ ನೀವಿಕೊಂಡಿದ್ದರು. ಸ್ಕ್ರಿಪ್ಟ್ ಎಲ್ಲವೂ ತಯಾರಾದ ಮೇಲೆಯೇ ಚಿತ್ರೀಕರಣಕ್ಕೆ ಇಳಿಯೋದು ರೂಢಿ. ಹೆಚ್ಚಂದ್ರೆ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು. ಒಂದು ವೇಳೆ ಬದಲಾವಣೆ ಇದ್ದರೂ ಅದನ್ನ ಮುಂಚೆಯೇ ಮಾಡಿಕೊಳ್ಳಬೇಕಾದದ್ದು ನಿರ್ದೇಶಕನ ಜವಾಬ್ದಾರಿ. ಆದ್ರೆ ಸುಕುಮಾರ್ಗೆ ಮಾತ್ರ ಹಳೆ ಕಾಯಿಲೆ ವಾಸಿಯಾಗಿರ್ಲೇ ಇಲ್ಲ. ಅಲ್ಲು ಅರ್ಜುನ್ ಥರದ ಸ್ಟಾರ್ಗಳು ರೆಡಿಯಾಗಿ ಕೂತಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಹೇಗಾಗಬೇಡ? ಈ ಬಗ್ಗೆ ಅಲ್ಲು ತಮ್ಮ ಆಪ್ತರ ಬಳಿ ಸಂಕಟ ತೋಡಿಕೊಂಡು ಅದನ್ನ ಸುಕುಮಾರ್ಗೆ ಮುಟ್ಟಿಸಿದ್ದರಂತೆ. ಆದರೂ ಪ್ರಯೋಜನವಾಗಿರಲಿಲ್ಲ. ಕಳೆದ ತಿಂಗಳು ಪುಷ್ಪ ಬಿಡುಗಡೆ ದಿನಾಂಕ ಮುಂದೂಡಲ್ಪಟ್ಟಿತ್ತು. ಈ ಬಗ್ಗೆ ಅಲ್ಲು ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಈ ಹಂತದಲ್ಲಿ ಸುಕುಮಾರ್ ಬಳಿ ಮಾತಾಡಿದ್ದ ಅಲ್ಲು ಸಾವಧಾನದಿಂದಲೇ ಬೇಗ ಎಲ್ಲವನ್ನ ಮುಗಿಸಿಕೊಳ್ಳುವಂತೆ ಸೂಚಿಸಿದ್ದರಂತೆ. ಅದಾಗಿ ವಾರ ಕಳೆಯೋ ಮುನ್ನವೇ ಯಥಾ ಪ್ರಕಾರ ಸುಕುಮಾರ್ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ರೊಚ್ಚಿಗೆದ್ದ ಅಲ್ಲು ಅಲ್ಲಿಂದ ಎದ್ದು ಸೀದಾ ಸಲೂನಿಗೆ ತೆರಳಿದ್ದಾರೆ. ವರ್ಷಗಟ್ಟಲೆ ಬಿಟ್ಟುಕೊಂಡಿದ್ದ ಜುಟ್ಟು ಕತ್ತರಿಸಿಕೊಂಡು ಸೀದಾ ವಿದೇಶಕ್ಕೆ ತೆರಳಿದ್ದಾರೆ. ಹಾಗೆ ನೋಡಿದ್ರೆ ಅಲ್ಲೂ ಉದ್ದ ಜುಟ್ಟಿನೊಂದಿಗೆ ಅಲೆಯಲಾರಂಭಿಸಿ ವರ್ಷಗಳೇ ಕಳೆದಿವೆ. ದಿನದಿಂದ ದಿನಕ್ಕೆ ಆತನ ಜುಟ್ಟು ಬೆಳೆಯುತ್ತಿದೆಯೇ ಹೊರತು ಪುಷ್ಪ 2 ಚಿತ್ರೀಕರಣ ಮುಗಿತಾ ಇಲ್ಲ. ಹೀಗೆ ಆದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲೇ ಸುಕುಮಾರನಿಗೆ ಲಾತಾ ಬಿದ್ದರೂ ಅಚ್ಚರಿಯೇನಿಲ್ಲ.